ಇದೇ ಸರಿಯಾದ ಸಮಯ. ಹಂಚ್ಕಾದಾಗ್ಲೇ ರೊಟ್ಟಿ ಸುಡ್ಬೇಕು. ಇಂಥ ಸಮಯ ಬಂದಾಗ್ಲೇ ನನ್ನ ಆಸೆ ಅನ್ನೋ ಕಿಡಿನ ಕೋದಂಡನೊಳಗ್ ಹಚ್ಬೇಕು. ಆ ಕಿಡಿ ಜ್ವಾಲಾಮುಖಿಯಾಗಿ ಅವನ್ ಮನ್ಸೊಳಗೆ ಸಿಡಿಬೇಕು. ರೀ, ನೀವ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ನೀವ್ ನೋಡಿದ್ರೆ ರಾಮಂಗೆ ಲಕ್ಷ್ಮಣ ಹೇಗೋ ನನಗೆ ನನ್ ತಮ್ಮ ಅಂತ ನೀವೇ ತಾನೇ ನನಗ್ ಹೇಳಿದ್ದು. ಆದ್ರೆ ಇವಾಗ ಆಗಿದ್ದೇನು? ನೀವಿಷ್ಟೊತ್ತು ಹೇಳಿದ್ದು ಇದೇ ಕೃಷ್ಣನ್ ಬಗ್ಗೆನಾ? ಅವನ್ ನೋಡಿದ್ರೆ ನಿಮ್ ಹತ್ರನೇ ಸುಳ್ಳು ಹೇಳ್ತಿದ್ದಾನೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಮಾಯಾ. ಹೀಗೆ ನಮ್ಮ ಕೃಷ್ಣ ನನ್ನ ಹತ್ರ ಸುಳ್ಳು ಹೇಳ್ತಾನಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷದಲ್ಲಿ ಹೀಗೆ ಯಾವತ್ತೂ ಆಗಿರ್ಲಿಲ್ಲ. ಇದು ಬಯಸದೆ ಬಂದ ಭಾಗ್ಯ. ನಾನ್ ಬಿಟ್ಬಾಣ ಎಲ್ಲಿಗ್ ತಲುಪಬೇಕೋ ಅಲ್ಲಿಗ್ ತಲುಪಿದೆ. ಇದನ್ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಇನ್ನಿ ಮಾಯಂದೇ ಆಟ. ಅಯ್ಯೋ, ಇದೇನಪ್ಪ ಗ್ರಾಚಾರ? ಕೃಷ್ಣ ಇರೋ ಪಾರ್ಕ್ಗೆ ಕೋದಂಡಣ್ಣ ಅತ್ಕೇನ್ ಕರ್ಕೊಂಡು ಹೋಗಿದ್ದಾನೆ. ಗ್ರಾಚಾರ ಕೆಟ್ಟು ಇವರಿಬ್ರು ಏನಾದ್ರೂ ರೆಡ್ ಹ್ಯಾಂಡಾಗಿ ತಗ್ಲಾಕೊಂಡ್ರೆ ಏನ್ ಮಾಡೋದು? ನಾನ್ ಬೇರೆ ಮಾರ್ಕೆಟ್ಗೆ ಹೋಗೋನೆ ಅಂತ ಸುಳ್ಳು ಬೇರೆ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ, ಏನಪ್ಪ ಮಾಡೋದು? ಆಗಿದ್ದಾಗ್ಲಿ ಇನ್ನೊಂದ್ಸಲ ಫೋನ್ ಟ್ರೈ ಮಾಡ್ಬಿಡ್ತೀನಿ. ಗ್ರಾಚಾರ ಚೆನ್ನಾಗಿದ್ರೆ ಹುಲಿ ಬಾಯಿಂದಾನೆ ತಪ್ಪಿಸ್ಕೊಂತಾರಂತೆ. ಅಣ್ಣನಿಂದ ತಪ್ಪಿಸ್ಕೊಳಕ್ಕಾಗಲ್ವಾ? ಟ್ರೈ ಮಾಡ್ಬಿಡೋಣ. ನೋಡಿ ಅದು ಈ ಪಕೋಡ ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾನೆ? ಹೋಟೆಲಲ್ಲಿ ಏನಾದರೂ ಸೀನ್ ಆಗಿದ್ಯಾ? ಹಲೋ ಲೈ, ಫೋನ್ ರಿಸೀವ್ ಮಾಡೋದಕ್ಕೆ ಏನೋ ದೊಡ್ಡರೋಗ ನಿನ್ಗೆ? ಏನಾಯ್ತು? ಹೋಟೆಲ್ ಕಡೆ ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಲೋ, ಪ್ರಾಬ್ಲಮ್ ಇರೋದು ಹೋಟ್ಲಲ್ಲಿ ಅಲ್ಲ ಕಣೋ, ನೀನಿರೋ ಜಾಗದಲ್ಲಿ. ಅದನ್ನ ಹೇಳಕ್ಕೆ ಅಂತಾನೆ ಇಷ್ಟು ಫೋನ್ ಮಾಡಿದ್ದು. ನನಗ ಅಂಥದ್ದೇನಾಯ್ತು? ನನ್ ಮಗನೇ, ಅದನ್ನ ಹೇಳಕ್ಕೆ ಅಂತಾನೆ 100 ಸಲ ಫೋನ್ ಮಾಡ್ತಿದ್ದೀನಿ. ಹುಡುಗಿ ಪಕ್ಕದಲ್ಲಿದ್ದಾಳೆ ಅಂತ ಫೋನೇ ರಿಸೀವ್ ಮಾಡಲ್ಲ ನೀನು. ಏಯ್, ನಾನ್ ಕಟ್ ಮಾಡಿದ್ದಲ್ಲ ಕಣ, ವಂಶಿ ಅವ್ರು ಕಟ್ ಮಾಡಿದ್ದು. ಇಂಥ ಡೌಗಳೆಲ್ಲ ಎಷ್ಟು ಸಲ ನೋಡಿದೀನಿ ನಾನು ನಿನ್ನ ಹತ್ರ. ಪಕೋಡ, ಮೊದ್ಲಲ್ಲಿ ಏನಾಯ್ತು ಅಂತ ಹೇಳ. ಲೋ, ಏನು ಅಂತ ಹೇಳೋದು? ಮೊದ್ಲು ಆ ಪಾರ್ಕ್ ಬಿಟ್ಟು ಬೇರೆ ಕಡೆ ಹೋಗೋ. ಕೋತಣ್ಣಣ್ಣ ಅತ್ಕೇನ್ ಕರ್ಕೊಂಡು ಅದೇ ಪಾರ್ಕ್ ಬರ್ತಿದ್ದಾನೆ ಕಣೋ. ಥೂ, ಊರ್ ಕೊಳ್ಳೆ ಹೊಡೋದ್ಮೇಲೆ ಬಾಗ್ಲ ಹಾಕದ್ರಂತೆ. ನಾನು ಆಗ್ಲೇ ನಿನ್ ಕಾಲ್ ರಿಸೀವ್ ಮಾಡ್ಬೇಕಾಗಿತ್ತು ಮಗ. ಇಲ್ಲಿ ಏನೆಲ್ಲ ಆಯ್ತು ಗೊತ್ತಾ? ಇಷ್ಟೆಲ್ಲ ಆಯ್ತು. ಹೋಗ್ಲಿ ಬಿಡು, ಗ್ರಾಚಾರ ಕೆಟ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ಆಗಿದ್ದಾಗೋಯ್ತು. ಸರಿ ಬಾ. ನಾನಿವಾಗ ಹೋಟೆಲ್ ಕಡೆನೆ ಬರ್ತಾ ಇದ್ದೀನಿ. ಅಲ್ಲೇ ಬಂದೆಲ್ಲ ಹೇಳ್ತೀನಿ. ಫೋನ್ ಇಡು. ಅಯ್ಯ ಪಾಪ ವಂಶಿ, ಏನೋ ಚೇಷ್ಟೆ ಮಾಡಕ್ ಹೋಗಿ ಏನೋ ಆಗಿರುತ್ತೆ. ಈ ನನ್ ಮಗ ಬಾಯ್ ತಪ್ಪಿ ಏನಾದ್ರೂ ಬೈದೆ ಇದ್ರೆ ಸಾಕು, ಆ ಹುಡುಗಿನ ಮಾತೆತ್ತಿದ್ರೆ ನೊಂದ್ಕೊಂಡ್ಬಿಡುತ್ತೆ, ಕಣ್ಣೀರ್ ಹಾಕ್ಬಿಡುತ್ತೆ. ಇವನ್ ಮೊದ್ಲೇ ಹೊರಟ. ಯಾರ್ರಿ ಒಂದ್ ಕಾಫಿ ಕೊಡ್ರಿ? ಅಲ್ಲಿ ಕಾಫಿ ಕೊಡೋ. ಎಲ್ಲ ನಿಮ್ಮಿಂದನೇ ಆಗಿದ್ದು. ಒಂದೇ ಒಂದ್ಸಲ ಪಕೋಡ ಕಾಲ್ ರಿಸೀವ್ ಮಾಡಿದಿದ್ರೆ ಇವೆಲ್ಲ ಆಗ್ತಾನೆ ಇರ್ಲಿಲ್ಲ. ಸಾರಿ ಕೃಷ್ಣ, ಬೇಜಾರ್ ಮಾಡ್ಕೋಬೇಡ ಕೃಷ್ಣ. ನನ್ನಿಂದ ತಪ್ಪಾಯ್ತು ಅಂತ ನಾನು ಒಪ್ಕೋತೀನಿ. ಆದ್ರೆ ಈ ತರ ಎಲ್ಲ ಆಗತ್ತೆ ಅಂತ ನನಗೂ ಗೊತ್ತಿರ್ಲಿಲ್ವಲ್ಲ. ಅಣ್ಣ ಏನು ಅನ್ಕೊಂಡೋ ಅಂತ ಬೇಜಾರಷ್ಟೇ. ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಉಪಯೋಗ ಇಲ್ಲ ಇವಾಗ. ಪಾಪ ಕೃಷ್ಣನ ಈ ತರ ನೋಡೋದಿಕ್ಕಾಗ್ತಿಲ್ಲ. ಏನ್ ಮಾಡೋದೀಗ? ಅಯ್ಯೋಯ್ಯೋ, ಲೇಟ್ ಆಗೋಯ್ತು. ನಾನಿನ್ನು ನಿಮ್ಮನ್ನ ಮನೆಗೆ ಬಿಟ್ಟು ನನ್ನ ಹೋಟೆಲ್ಗೆ ಬೇರೆ ಹೊರಡ್ಬೇಕು. ಲೇಟ್ ಆಗುತ್ತೆ, ಬೇಗ ನಡೀರಿ. ಆ ಕೃಷ್ಣ ಸುಳ್ಳು ಹೇಳಿ ವಂಶಿ ಜೊತೆ ಪಾರ್ಕ್ಗೆ ಬಂದಿರೋದಕ್ಕೆ ಇವನು ಗುಡ್ಡೆನೆ ತಲೆ ಮೇಲೆ ಬಿದ್ದಿರೋ ತರ ಕೂತ್ಕೊಂಡಿದ್ದಾನೆ. ಇನ್ನು ಮದ್ವೆ ವಿಷಯಕ್ಕೆ ಬಂದ್ರೆ ಆ ಮನೆಯವರು ಲವ್ ಮ್ಯಾರೇಜ್ನ ಅರೇಂಜ್ ಮ್ಯಾರೇಜ್ ಅಂತ ನಂಬಿಸಿದ್ದಾರೆ. ಈ ವಿಷಯ ಏನಾದ್ರೂ ಇವನು ಗೊತ್ತಾದ್ರೆ ಇನ್ನು ಏನೇನಾಗ್ಬೋದೋ ಏನೋ.
ನೀವ್ಯಾಕೆ ಈ ತರ ಕೂತಿದ್ದೀರಾ? ಇನ್ನೇನಾಗಬೇಕು ಮಾಯಾ, ನಾನು ಯಾವ್ದು ಆಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗ್ತಿದೆ. ಇವತ್ ನಡೆದಿರೋ ಈ ಸಿಚುವೇಶನ್ನ ಬಳಸ್ಕೊಂಡ್ರೆ ಈ ಅಣ್ಣ ತಮ್ಮನ ಮಧ್ಯೆ ಬರೀ ಮನ್ಸ್ತಾಪ ಅಲ್ಲ, ದೊಡ್ಡ ಬಿರುಕೆ ಮೂಡಿಸ್ಬೋದು. ನಾಳೆ ದಿನ ನಾನು ಹೇಳೋ ಸತ್ಯ ಈ ಮನೆ ಭವಿಷ್ಯನೇ ನಿರ್ಧಾರ ಮಾಡುತ್ತೆ. ಅಯ್ಯೋ, ನೀವಿನ್ನೂ ಕೃಷ್ಣನ್ ವಿಷಯದ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ತಪ್ಪು ಮಾಡಿರೋದು ಅವರು, ನೀವ್ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ಏನು ಮಾಡೋದು ಮಾಯಾ, ನಮ್ಮ ಕೃಷ್ಣ ಹೀಗೆ ನನ್ನ ಹತ್ರ ಸುಳ್ಳು ಹೇಳ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನೀವೇ ಯೋಚನೆ ಮಾಡಿ, ಅವಳು ಈ ಮನೆಗ್ ಬಂದ್ಮೇಲೆ ಈ ತರ ಎಲ್ಲ ಆಗಿದ್ದು. ಅವಳಿಂದ ನಿಮ್ ಕೃಷ್ಣನು ಬದಲಾಗಿದ್ದಾನೆ. ನೀನು ಹೇಳ್ತಿರೋದು ನಿಜನಾ? ಅವಳ ತಾಳಕ್ ತಕ್ಕಂಗೆ ಕೃಷ್ಣನ್ ಜೊತೆ ಈ ಮನೆಯವರು ಕುಣಿತಿದ್ದಾರೆ. ಕೃಷ್ಣ ದೂರ ಆಗ್ತಿರೋದು ವಂಶಿ ಅವ್ರ ಮನೆಯವರಿಂದಾನೆ. ಇಲ್ಲ ಅಂದ್ರೆ ನಿಮ್ ಹತ್ರ ಒಂದ್ ಮಾತು ಹೇಳ್ದೆ ಕೃಷ್ಣ ನಮ್ ಹೋಟ್ಲಿಗ್ ಚಕ್ಕರ್ ಹಾಕೋದಕ್ಕೆ ಹೀಗ್ ಬದ್ಲಾಗ್ತಿದ್ನಾ? ಒಂದು ವೇಳೆ ಇವಳು ಹೇಳ್ತಿರೋದೆಲ್ಲ ನಿಜ ಆಗಿದ್ರೆ ಏನಪ್ಪ ಮಾಡೋದು? ಆ ವಂಶಿ ಮತ್ತು ಅವಳ ಮನೆಯವ್ರು ಆಡ್ತಿರೋದು ನೋಡ್ತಿದ್ರೆ ಇದೆಲ್ಲ ಸತ್ಯ ಆಗತ್ತೆ ಅಂತ ಅನ್ಸುತ್ತೆ. ಆ ವಂಶಿ ಬಗ್ಗೆ ಇವನ್ ಹತ್ರ ಎತ್ ಕಟ್ಟೋದಕ್ಕೆ ಇದೇ ಸರಿಯಾದ ಸಮಯ. ನನಗ್ ಯಾಕೋ ಈಗ್ಲೇ ಭಯ ಆಗ್ತಿದೆ. ಈಗ್ಲೇ ಹೀಗಂದ್ರೆ ಮದ್ವೆ ಆದ್ಮೇಲೆ ಏನ್ ಗತಿ? ಹಾಗೆಲ್ಲ ಆಗೋದಕ್ಕೆ ನಾನು ಬಿಡೋದಿಲ್ಲ. ಆದರೆ ಇದೆಲ್ಲ ಯಾವಾಗ ಶುರುವಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ಬೆಕ್ಕು ಹುಲಿ ಆಟ ಸುಮಾರು ದಿವಸದಿಂದ ನಡೀತಾನೆ ಇದೆ. ಹೌದಾ? ಇದೆಲ್ಲ ನಿನಗೆ ಯಾಕೆ ಗೊತ್ತು? ಅದು ನೆನೆ ವಂಶಿ ಮನೆಯಲ್ಲಿ ದೆವ್ವ ಕಳ್ಳ ಅಂತ ಆಟ ಆಡ್ತಿದ್ದಾಗ ಅವರಿಬ್ರು ಕಾಣಿಸ್ತಿರ್ಲಿಲ್ಲ. ಅದನ್ನ ನೋಡ್ದೆ. ಈ ಕದ್ದು ಮುಚ್ಚಿ ಓಡಾಡೋದೆಲ್ಲ ತುಂಬಾ ದಿವಸದಿಂದ ನಡೀತಿದೆ. ಮೊದಲು ಇದಕ್ಕೇನಾದ್ರೂ ಪರಿಹಾರ ಹುಡುಕಿ. ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾಯಾ. ಅಲ್ಲ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನನ್ಗಿದೆಲ್ಲ ನೋಡಿ ನಮ್ ಮನೆ ಭವಿಷ್ಯದ ಬಗ್ಗೆ ಚಿಂತೆ ಆಗ್ತಿದೆ. ನಮ್ ಮನೆ ಯಾವ್ದೇ ಕಾರಣಕ್ಕೂ ಮುರಿಬಾರ್ದು ಅಂದ್ರೆ ಆದಷ್ಟು ಬೇಗ ನೀವೇ ಯಾವ್ದಾದ್ರೂ ಒಂದ್ ತೀರ್ಮಾನಕ್ಕೆ ಬರ್ಬೇಕು. ಇವಳು ಹೇಳ್ತಿರೋದು ಸರಿಯಾಗೇ ಇದೆ. ಈ ವಂಶಿ ಮನೆಯವರು ನನ್ನ ತಮ್ಮನ ಬುಟ್ಟಿಗೆ ಹಾಕೊಳ್ಳೋಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅಯ್ಯೋ, ಟೈಮ್ ಆಯ್ತು. ಮನೆಯಲ್ಲಿ ರಾಶಿ ಕೆಲ್ಸ ಇದೆ, ಬೇಗ ಮನೆಗೆ ಹೋಗೋಣ. ಅವನಿವತ್ತು ಮನೆಗೆ ಬರಲಿ.